ಕೆಲವರು ಬರ್ತಾರೆ, ಸೊ ನಂದು ಪೀನಿಸ್ ಸರ್ ತುಂಬ ಚಿಕ್ಕದಿದೆ, ಇನ್ನು ಶಾರ್ಟ್ಲಿ ಮದುವೆ ಆಗ್ತಾ ಇದ್ದೀನಿ, ನನಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಿದೆ, ಸೊ ನನ್ನ ವೈಫ್ ಇಲ್ಲ ಪಾರ್ಟ್ನರ್ ನೋಡಿದ್ರೆ ತುಂಬ ಚಿಕ್ಕದಿದೆ ಅಂತ ಹೇಳ್ಬೋದು. ಸೊ ನನಗೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗ್ತಿದೆ. ಸೊ ಏನಾದರೂ ಆಪ್ಷನ್ಸ್ ಇದೆಯಾ ಪೀನಿಸ್ನ ದೊಡ್ಡದು ಮಾಡಲಿಕ್ಕೆ? ಪೀನಿಸ್ ಉದ್ದ ಮಾಡಲಿಕ್ಕೆ ಕೆಲವು ಸರ್ಜರೀಸ್ ಇದೆ, ಬಟ್ ಅಗೇನ್ ಅದರ ಔಟ್ಕಮ್ಸ್ ಎಲ್ಲ ಇನ್ನು ನಾಟ್ ವೆರಿ ಮಚ್ ಡಿಫೈನ್ಡ್. ಬಟ್ ಗರ್ತ್ ದಪ್ಪ ಮಾಡಲಿಕ್ಕೆ ಪೀನಲ್ ಫಿಲ್ಲರ್ ಇಂಜೆಕ್ಷನ್ಸ್ ಇದೆ. ಗರ್ತ್ ಅಂತ ಹೇಳಿದ್ರೆ ದಪ್ಪ ಮಾಡೋದು. ಸೊ ಫಿಲ್ಲರ್ ಇಂಜೆಕ್ಷನ್ಸ್ ಬರುತ್ತೆ, ಬೇರೆ ಬೇರೆ ಕಂಪ್ನೀಸ್ದಿದೆ, ಇಂಪೋರ್ಟೆಡ್, ಮೋಸ್ಟ್ ಆಫ್ ದೆಮ್ ಎಲ್ಲ ಇಂಪೋರ್ಟೆಡ್ ಆಗುತ್ತೆ ಅದು ಇಂಜೆಕ್ಷನ್ಸು. ಸೊ ಪೀನಿಸ್ಗೆ ಅರೌಂಡ್ 15 to 20 ml ಬೇಕಾಗುತ್ತೆ. ಸೊ ನಾವು ಯೂಶ್ವಲಿ ಅಷ್ಟೂ ಫಸ್ಟ್ ಒಂದೇ ಸಿಟ್ಟಿಂಗಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಕೆಲವು ಟೈಮು 2-3 ವೀಕ್ಸ್ ಇಲ್ಲ 1 ಮಂತ್ ಆದಮೇಲೆ ಅಡಿಷ್ನಲ್ ಸಿಟ್ಟಿಂಗ್ಸ್ ಬೇಕಾಗ್ಬೋದು. ಬಟ್ ಯೂಶ್ವಲಿ ಅರೌಂಡ್ 15 to 20 ml ಬೇಕಾಗುತ್ತೆ. ಸೊ ಆ ಫಿಲ್ಲರ್ಸ್ ನಾವು ಯೂಶ್ವಲಿ ಕ್ಲಿನಿಕಲ್ಲೇ ಇಂಜೆಕ್ಟ್ ಮಾಡ್ತೀವಿ, ಏನು ಅಡಿಷ್ನಲ್ ಸ್ಪೆಷಲ್ ಅನಸ್ತೀಶಾ ಎಲ್ಲ ಏನೂ ಬೇಕಿರಲ್ಲ. ಆ ಫಿಲ್ಲರ್ ಇಂಜೆಕ್ಷನಲ್ಲೇ ಸ್ವಲ್ಪ ಅನಸ್ತೀಶಾ ಮೆಡಿಕೇಷನು ಇರುತ್ತೆ. ಸೊ ನಿಮಗೆ ಅದನ್ನು ನಾವು ಫಿಲ್ಲರ್ ಇಂಜೆಕ್ಟ್ ಮಾಡಬೇಕಾದ್ರೆ ಏನು ಪೇಯ್ನ್ ಏನೂ ಆಗಲ್ಲ. ಸೊ ಇಂಜೆಕ್ಟ್ ಮಾಡಾದಮೇಲೆ ಅದನ್ನು ಮೋಲ್ಡಿಂಗ್ ಅಂತ ಮಾಡ್ಕೊಬೇಕು, ಹೇಳ್ಕೊಡ್ತೀವಿ ಹೇಗೆ ನೀವು ಮನೆಯಲ್ಲಿ ಮೋಲ್ಡ್ ಮಾಡ್ಕೊಬೇಕು ಆ ಫಿಲ್ಲರ್ನ ಅಂತ. ಅಂದರೆ ಯೂನಿಫಾರ್ಮಾಗಿ ಅದನ್ನು ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ಆಲ್ಮೋಸ್ಟ್ ಒಂದು 10 days to 2 weeks ಆಗುತ್ತೆ ಅದು ಕಂಪ್ಲೀಟ್ ಸೆಟ್ ಆಗೋಕ್ಕೆ ಒನ್ಸ್ ನಾವು ಇಂಜೆಕ್ಟ್ ಮಾಡಿದ್ಮೇಲೆ. ಸೊ ನೀವೇ ಮನೆಯಲ್ಲಿ ಅದನ್ನು ಮೋಲ್ಡ್ ಮಾಡ್ಕೊತಿರ್ಬೇಕು, ಸೊ ದಟ್ ಸ್ಮೂತಾಗಿ ಇರೋದಕ್ಕೆ. ಮತ್ತು ಈ ಪೀನಲ್ ಫಿಲ್ಲರ್ ಇಂಜೆಕ್ಷನ್ಸು ಆಲ್ರೆಡಿ ಸರ್ಕಮ್ಸೈಸ್ಡ್ ಆಗಿರೋರಿಗೆ ಅದು ಬೆಟರ್ ಔಟ್ಕಮ್ಸ್ ಇರುತ್ತೆ. ಅಂದರೆ ಸರ್ಕಮ್ಸೈಸ್ಡ್ ಅಂದರೆ ಅದು ಮುಂದೆ ಏನು ಪ್ರೆಪ್ಯೂಸ್ ಅಥವಾ ಫೋರ್ ಸ್ಕಿನ್ ಅಂತ ಹೇಳ್ತೀವಿ, ಆಲ್ರೆಡಿ ಅದು ರಿಮೂವ್ ಆಗಿದ್ದರೆ, ಮುಂಚೆನೇ ಚಿಕ್ಕವರಿದ್ದಾಗೆ ಸರ್ಜರಿ ಮಾಡಿಸ್ಕೊಂಡು ರಿಮೂವ್ ಆಗಿದ್ದರೆ ಅವರಲ್ಲಿ ಅದು ಔಟ್ಕಮ್ಸ್ ಚೆನ್ನಾಗಿರುತ್ತೆ. ಯಾರಿಗೆ ಫೋರ್ ಸ್ಕಿನ್ ಇರುತ್ತೆ ಅವ್ರಿಗೇನಾಗುತ್ತೆ ಅಂದರೆ ಕೆಲವು ಟೈಮ್ ನಾವು ಇಂಜೆಕ್ಟ್ ಮಾಡಿದ್ದು ಏನಾಗುತ್ತೆ ಅಂದರೆ ಅದು ಸ್ಲೋ ಆಗಿ ಸೀಪಾಗಿ ಅದು ಮುಂದೆ ಫೋರ್ ಸ್ಕಿನ್ನಲ್ಲಿ ಸ್ವೆಲ್ಲಿಂಗ್ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಜೆಕ್ಟ್ ಮಾಡೋ ಟೆಕ್ನಿಕ್ಕು ಅಷ್ಟೇ. ಸೊ ಎಕ್ಸ್ಪೀರಿಯನ್ಸ್ಡ್ ಇರೋರ ಹತ್ರ ಮಾಡಿಸ್ಕೊಬೇಕು. ಯಾಕಂದರೆ ರಾಂಗ್ ಪ್ಲೇನ್ಸಲ್ಲಿ ಇಂಜೆಕ್ಟ್ ಮಾಡಿದ್ರೆ ಅದು ಸ್ಕಿನ್ನಲ್ಲಿ ಇನ್ಫೆಕ್ಷನ್ನು ಇಲ್ಲ ಸ್ಕಿನ್ಗೆ ಬ್ಲಡ್ ಸಪ್ಲೈಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಇಂಜೆಕ್ಷನ್ಸ್ ಒಂದ್ಸರಿ ಕೊಟ್ಟರೆ ಅರೌಂಡ್ ಕೆಲವು ಟೈಮ್ 12 months, ಕೆಲವು ಟೈಮ್ 18 months, ಇಲ್ಲ ಕೆಲವರಿಗೆ 2 yearsವರೆಗೂ ಬರುತ್ತೆ. ಅದಾದಮೇಲೆ ರಿಪೀಟ್ ಇಂಜೆಕ್ಷನ್ಸ್ ಬೇಕಾಗುತ್ತೆ ಕೆಲವರಿಗೆ. ಸೊ ಇಫ್ ಡನ್ ಅಂಡರ್ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸ್, penile fillers are safe and can increase the girth of the penis.